ಪ್ರವೃತ್ತಿಯಲ್ಲಿ ಕಾರ್ಮಿಕ ಮುಖಂಡರಾಗಿದ್ದರು. ಬೆಂಗಳೂರಿನ ಸೇಂಟ್ ಪೀಟರ್ಸ್ ಸೆಮಿನಾರ್ಗೆ ರೋಮನ್ ಕ್ಯಾಥೋಲಿಕ್ ಪಾದ್ರಿಯಾಗಿ ತರಬೇತಿ ಪಡೆದು ತದನಂತರ 1949ರಲ್ಲಿ ಕೆಲಸವನ್ನರಿಸಿ ಮುಂಬೈಗೆ ತೆರಳಿ ಅಲ್ಲಿ ಸಾರಿಗೆ ಹಾಗೂ ಹೋಟೆಲ್ಗಳಲ್ಲಿ ನಡೆಯುತ್ತಿದ್ದ ದೌರ್ಜನ್ಯದ ವಿರುದ್ಧ ಕಾರ್ಮಿಕರನ್ನು ಸಂಘಟಿಸುತ್ತಾ ನ್ಯಾಯಕ್ಕಾಗಿ ಹೋರಾಟ ನಡೆಸಿದರಲ್ಲದೆ 1950ರಲ್ಲಿ ಮುಂಬೈ ಕಾರ್ಮಿಕರ ಚಳವಳಿಯ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದರು. 1961ರಿಂದ 67ರವರೆಗೆ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ನ ಸದಸ್ಯರಾಗುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ಇವರು ಶೋಷಿತ ಕಾರ್ಮಿಕರ ಪರವಾಗಿ ನಿರಂತರ ಹೋರಾಟ ನಡೆಸಿದ್ದರು. 1967ರಲ್ಲಿ ನಡೆದ 4ನೇ ಲೋಕಸಭೆಗೆ ಬಾಂಬೆ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಗೊಂಡ ಫರ್ನಾಂಡಿಸ್ ಅವರು 1997, 1980, 1989, 1991, 1996, 1998, 1999 ಮತ್ತು 2004ರಲ್ಲಿ ಕ್ರಮವಾಗಿ 6, 7, 9, 10, 11, 12, 13 ಮತ್ತು 14ನೇ ಲೋಕಸಭೆಗೆ ಚುನಾಯಿತರಾಗಿದ್ದ ಇವರು 1977 ಮಾರ್ಚ್ನಿಂದ ಜುಲೈವರೆಗೆ ಕೇಂದ್ರದ ಸಂಪರ್ಕ ಸಚಿವರಾಗಿ, ನಂತರ 77ರಿಂದ 79ರವರೆಗೆ ಕೈಗಾರಿಕಾ ಸಚಿವರಾಗಿ, 89ರಿಂದ 90ರವರೆಗೆ ರೈಲ್ವೆ ಸಚಿವರಾಗಿ ಹಾಗೂ 98ರಿಂದ 2004ರವರೆಗೆ ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದು, ಆ ಅವಧಿಯಲ್ಲೇ ಪೋಖ್ರಾನ್ ಅಣ್ವಸ್ತ್ರ ಪರೀಕ್ಷೆಯ ಉಸ್ತುವಾರಿ ವಹಿಸಿದರು. ಇವರು ರೈಲ್ವೆ ಸಚಿವರಾಗಿದ್ದಾಗ ಉತ್ತರ ಕನ್ನಡದ ಮೈಲಿಗಲ್ಲು ಎಂದೇ ಭಾವಿಸಲಾಗುವ ಕೊಂಕಣ ರೈಲ್ವೆ ಯೋಜನೆಯ ಹರಿಕಾರರಾಗಿ ಜನರ ಮನದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಬಹುಭಾಷೆಗಳನ್ನು ಬಲ್ಲ ಉತ್ತಮ ವಾಗ್ಮಿಯಾಗಿದ್ದ ಫರ್ನಾಂಡಿಸ್ ಅವರು 1994ರಲ್ಲಿ ರೈಲ್ವೆ ಕಾರ್ಮಿಕರ ಪರವಾಗಿ ಮುಷ್ಕರದ ನೇತೃತ್ವ ವಹಿಸಿದ್ದರಲ್ಲದೆ 75ರಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ನಡೆಸಿದ್ದರು. ಜಾರ್ಜ್ ಫರ್ನಾಂಡಿಸ್ ಅವರು ಬದುಕಿನುದ್ದಕ್ಕೂ ಸರಳ ಜೀವನ ನಡೆಸುತ್ತಾ ದಕ್ಷ ಮತ್ತು ಪ್ರಾಮಾಣಿಕರಾಗಿ ಸಾರ್ವಜನಿಕ ಸೇವೆಯನ್ನು ಕೈಗೊಳ್ಳುತ್ತಾ ಹಲವಾರು ಪತ್ರಿಕೆಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಜಾರ್ಜ್ ಫರ್ನಾಂಡಿಸ್ ರವರು ದಿನಾಂಕ 29/1/2019ರಂದು ನಿಧನ ಹೊಂದಿರುತ್ತಾರೆ. ದತ್ತು ಯಲ್ಲಪ್ಪ ಹಕ್ಯಾಗೋಳ್. ಶ್ರೀ ದತ್ತು ಯಲ್ಲಪ್ಪ ಹಕ್ಯಾಗೋಳ್ ಅವರು ದಿನಾಂಕ 1/6/1940ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ಜನಿಸಿದ್ದು ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸಿರುತ್ತಾರೆ. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಇವರು ಪ್ರವೃತ್ತಿಯಲ್ಲಿ ಸಮಾಜ ಸುಧಾರಕರಾಗಿದ್ದರು. ದಿವಂಗತರು 1987ರಿಂದ 92ರವರೆಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಜೀವನ ನಡೆಸುತ್ತಿದ್ದ ಇವರು 2004ರಲ್ಲಿ 12ನೇ ವಿಧಾನಸಭೆಗೆ ಚಿಕ್ಕೋಡಿ ಮೀಸಲು ಕ್ಷೇತ್ರದಿಂದ ಚುನಾಯಿತರಾಗಿ ಸೇವೆ ಸಲ್ಲಿಸಿದ್ದರು. ದತ್ತು ಯಲ್ಲಪ್ಪ ಹಕ್ಯಾಗೋಳ್ ಇವರು ದಿನಾಂಕ 28/12/2018ರಂದು ನಿಧನ ಹೊಂದಿರುತ್ತಾರೆ. ಸಾಲೇರ್ ಎಸ್ ಸಿದ್ದಪ್ಪ. ಶ್ರೀ ಸಾಲೇರ ಎಸ್ ಸಿದ್ದಪ್ಪ ಇವರು ಭದ್ರಾವತಿ ತಾಲೂಕಿನ ಬಾಳೆಮೂರ್ನಹಳ್ಳಿಯಲ್ಲಿ ದಿನಾಂಕ 16/1/1939ರಂದು ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಇವರು ಪ್ರವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದರು. ಸಮಾಜವಾದಿ ಜನತಾ ಪಕ್ಷದ ಭದ್ರಾವತಿ ತಾಲೂಕಿನ ಅಧ್ಯಕ್ಷರಾಗಿದ್ದ ಇವರು ಶಾಂತವೇರಿ ಗೋಪಾಲ್ಗೌಡರ ನೇತೃತ್ವದಲ್ಲಿ ನಡೆದ ಸಮಾಜವಾದಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಅಲ್ಲದೆ 1975ರಲ್ಲಿ ದೇಶದಲ್ಲಿ ಜಾರಿಗೆ ಬಂದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿ ಬಂಧಿತರಾಗಿದ್ದ ಇವರು ಸುಮಾರು 14 ತಿಂಗಳುಗಳ ಕಾಲ ಸೆರೆಮನೆ ವಾಸ ಅನುಭವಿಸಿದ್ದರು. ಭದ್ರಾವತಿ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದ ದಿವಂಗತರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಇವರು 1983 ಮತ್ತು 85ರಲ್ಲಿ ಕ್ರಮವಾಗಿ 7 ಮತ್ತು 8ನೇ ವಿಧಾನಸಭೆಗೆ ಭದ್ರಾವತಿ ಕ್ಷೇತ್ರದಿಂದ ಚುನಾಯಿತರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸಾಲೇರ್ ಎಸ್ ಸಿದ್ದಪ್ಪ ಅವರು ದಿನಾಂಕ 29/1/2019ರಂದು ನಿಧನ ಹೊಂದಿರುತ್ತಾರೆ. ಈಗ ಸದನ ಈ ನಿರ್ಣಯವನ್ನು ಕೈಗೆತ್ತಿಕೊಳ್ಳಬೇಕು. ಮಾನ್ಯ ಸಭಾನಾಯಕರು ಮೊದಲಿಗೆ ಎಲ್ಲ ದಿವಂಗತರ ಕುರಿತು
ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಎಂದು ಸೂಚಿಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಈ ಒಂದು ಸದನದಲ್ಲಿ ರಾಜ್ಯದಲ್ಲಿ ಮತ್ತು ನಾಡಿಗೆ ಅತ್ಯಂತ ದೊಡ್ಡ ಮಟ್ಟದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ನಿಧನದ ಒಂದು ಸಂತಾಪ ಸೂಚನೆ ಹಾಗೂ ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಮಿಕ ಸಂಘಟನೆಗಳ ಪರವಾಗಿ ಜೀವನ ಪರ್ಯಂತ ಹೋರಾಟವನ್ನು ಮಾಡಿ ರಾಜಕಾರಣದ ಹಲವಾರು ಮಜಲುಗಳಲ್ಲಿ ಅತ್ಯಂತ ಯಶಸ್ವಿ ನಾಯಕರಾಗಿ ಹೊರಹೊಮ್ಮಿದ್ದಂಥ ಜಾರ್ಜ್ ಫರ್ನಾಂಡಿಸ್ ಅವರ ನಿಧನದ ಒಂದು ಸಂತಾಪ ಸೂಚನೆ ಹಾಗೂ ಚಿಕ್ಕೋಡಿ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ದತ್ತು ಯಲ್ಲಪ್ಪ ಹಕ್ಯಾಗೋಳವರ ಸಂತಾಪ ಸೂಚನೆ ಮತ್ತು ಸಾಲೇರಿ ಸಿದ್ದಪ್ಪ ಅವರ ಒಂದು ನಿಧನದ ಸಂತಾಪ ಸೂಚನೆಯ ಒಂದು ಮಂಡನೆಯನ್ನು ಇವತ್ತೇನು ತಾವು ಈ ಸದನದ ಮುಂದೆ ಇಟ್ಟಿದ್ದೀರಿ ಅಧ್ಯಕ್ಷರೇ. ಈ ಒಂದು ಸಂತಾಪ ಸೂಚಕ ನಿರ್ಣಯಕ್ಕೆ ನನ್ನ ಧ್ವನಿಯನ್ನು ಸೇರಿಸಿ ಇವತ್ತು ಪ್ರಮುಖವಾಗಿ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿ ಸುಮಾರು 89 ವರ್ಷಗಳ ಕಾಲ ನಿರಂತರವಾದಂಥ ಪರಮಶ್ರೇಷ್ಠ ಸಂತರಾಗಿ ನಾಡಿಗೆ ಅಕ್ಷರ ದಾಸೋಹ, ಶಿಕ್ಷಣ ದಾಸೋಹ ಮತ್ತು ಆಶ್ರಯ ದಾಸೋಹದ ಮುಖಾಂತರ ಅವರು ಸಲ್ಲಿಸಿರ್ತಕ್ಕಂಥ ಸೇವೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರ ಒಂದೇ ಅಲ್ಲ, ಶೈಕ್ಷಣಿಕ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಕೃಷಿಕ ಸಮಾಜಗಳ ಬಗ್ಗೆ ನಿರಂತರವಾದಂಥ ಒಂದು ಬದ್ಧತೆಯನ್ನು ಹೊಂದಿದ್ದಂಥ ಪರಮ ಪೂಜ್ಯರು ನಾಡಿನ ಹಲವಾರು ಕುಟುಂಬಗಳ, ಬಡ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಸಮಾಜದ ಎಲ್ಲ ವರ್ಗದ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ನಮ್ಮ ಒಂದು ದೇಶಕ್ಕೆ ಮಾದರಿಯಾಗಿ ಈ ಒಂದು ಧಾರ್ಮಿಕ ಸಂಸ್ಥೆ ಅವರ ಒಂದು ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಲವಾರು ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿ ಅವರು ಕೊಟ್ಟಿರ್ತಕ್ಕಂಥ ಸೇವೆ ಏನಿದೆ ಅದು ಬಹುಶಃ ಚಿರಸ್ಥಾಯಿಯಾಗಿ ನಿಲ್ತಕ್ಕಂಥ ಒಂದು ಸೇವೆ. ಅದು ಪರಮ ಪೂಜ್ಯರು ಅತ್ಯಂತ ಒಂದು ಸರಳತೆಯನ್ನು ನಾವೇನು ಕಾಣ್ತಾ ಇದ್ದು, ಯಾವುದೇ ರಾಜಕೀಯದ ಸೋಂಕಿಗೆ ಅವರನ್ನು ದೂಡ್ಕೊಳ್ಳದೆ ಯಾವುದೇ ವ್ಯಕ್ತಿಗಳು ಅವರ ಥರ ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಹೋದಾಗ ಅತ್ಯಂತ ನಿಷ್ಕಲ್ಮಶವಾದಂಥ ಒಂದು ಆಶೀರ್ವಾದಗಳನ್ನು ಮಾಡ್ತಾ ಇದ್ದಂಥ ಮತ್ತು ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ರಲ್ಲಿ ಹಲವಾರು ಸಂದರ್ಭಗಳಲ್ಲಿ ಒಂದು ಉತ್ತಮವಾದಂಥ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ನಮ್ಮೆಲ್ಲರ ಒಂದು ದಾರಿ ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಅವರು ಹಲವಾರು ಸಂದರ್ಭದಲ್ಲಿ ನಮಗೆ ಕೊಟ್ಟಂಥ ಸಲಹೆಗಳನ್ನು ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅವರು ನಾನು ಪ್ರತಿನಿಧಿಸ್ತಕ್ಕಂಥ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಜನಿಸಿ 1930ರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಈ ಒಂದು ಸನ್ಯಾಸ ದೀಕ್ಷೆಯನ್ನು ಪಡೆಯತಕ್ಕಂಥದ್ರ ಮುಖಾಂತರ ಸುದೀರ್ಘವಾದಂಥ ಅವರ ಒಂದು ಗುರು ಪರಂಪರೆಯ ಶ್ರೇಷ್ಠತೆಯನ್ನು ಕಾಪಾಡಿಕೊಂಡು ಬರ್ತಕ್ಕಂಥದ್ರಲ್ಲಿ ನಮ್ಮೆಲ್ಲರ ಮುಂದೆ ಅವರ ಒಂದು ಜೀವನವನ್ನು ನಾವೇನು ಕಂಡಿದ್ದೇವೆ. ನನಗೆ ಒಂದು ಅತ್ಯಂತ ಜೀವನದಲ್ಲಿ ಒಂದು ಮಹತ್ವದಂಥ ಕ್ಷಣವನ್ನು ನಾನು ಪಡೆದಿದ್ದೆ ಅಂತಕ್ಕಂಥದ್ದು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಕ್ಕಂಥದ್ದು. 2006ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಪರಮ ಪೂಜ್ಯರಿಗೆ ಅವತ್ತಿನ ಸರ್ಕಾರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ, ಗುರುತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಒಂದು ಸಣ್ಣ ಅವಕಾಶ
ನನ್ನ ಪಾಲಿಗೆ ಬಂದಂಥದ್ದು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಅಧ್ಯಕ್ಷ. ಇವತ್ತು ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನಿದೆ, ಇವತ್ತು ನಾವೆಲ್ಲರೂ ಸ್ಮರಿಸ್ಕೊಳ್ಳೇಬೇಕಾದಂಥ ಅವರ ಒಂದು ಸಮಾಜದ ಕೊಡುಗೆ ಏನಿದೆ, ಬಹುಶಃ ಅವರ ಒಂದು ಶಿವೈಕ್ಯರಾದಾಗ ಎಲ್ಲ ಪಕ್ಷದ ಮುಖಂಡರುಗಳು ಅವರ ಒಂದು ಅಂತಿಮವಾದಂಥ ದರ್ಶನವನ್ನು ಪಡಿಬೇಕಾದ್ರೆ ಯಾವುದೇ ರೀತಿಯ ರಾಗ ದ್ವೇಷಗಳಿಲ್ಲದೆ ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ನಡ್ಕೊಂಡಂಥ ಒಂದು ರೀತಿಗಳಿರ್ಬೋದು. ಬಹುಶಃ ಅವರ ಅಂತಿಮ ದರ್ಶನಕ್ಕೆ ಬಂದಂಥ ಅವರ ಭಕ್ತ ಜನಸಾಗರ ಅದೊಂದು ದಾಖಲೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಇವತ್ತು ಈ ಸಮಾಜಕ್ಕೆ ಅಂತ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಕೊಟ್ಟಂಥ ಕೊಡುಗೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಅಧ್ಯಕ್ಷರೇ, ಜಾರ್ಜ್ ಫರ್ನಾಂಡಿಸ್ ಅವರು ಬಹುಶಃ ರಾಜಕಾರಣದಲ್ಲಿ ಅತ್ಯಂತ ಆ ರೀತಿಯ ಒಂದು ಜೀವನ ಶೈಲಿಗಳಿರ್ಬೋದು, ಹೋರಾಟದ ಒಂದು ಆ ಕಿಚ್ಚು ಅಂತಕ್ಕಂಥದ್ದೇನಿದೆ ಬಹಳ ಕಡಿಮೆ ಅಧ್ಯಕ್ಷರೇ ನಾವು ರಾಜಕಾರಣಿಗಳಲ್ಲಿ ಕಾಣ್ತಕ್ಕಂಥದ್ದು. ಒಂದು ಬಡ ಸಣ್ಣ ಕುಟುಂಬದಲ್ಲಿ ಜನಿಸಿದರು. ಅಂತಿಮವಾಗಿ ಅವರು ಮುಂಬೈಗೆ ಅವರ ಒಂದು ವೃತ್ತಿಯನ್ನು ಹರಿಸಿ ಹೊರಟಂಥ ಸಂದರ್ಭದಲ್ಲಿ ಹಲವಾರು ಸಣ್ಣ ಕಾರ್ಮಿಕ ಸಂಘಟನೆಗಳಿಗೆ ಧ್ವನಿಯಾಗಿ ಹೋರಾಟವನ್ನು ಅವರ ಜೀವನದಲ್ಲಿ ಪ್ರಾರಂಭ ಮಾಡಿದಂಥವರು ನಂತರದ ದಿನಗಳಲ್ಲಿ ತುರ್ತು ಪರಿಸ್ಥಿತಿಯ ಒಂದು ಸನ್ನಿವೇಶಗಳಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿ ಅದೊಂದು ಇತಿಹಾಸ. ಅದು ಆ ಸಂದರ್ಭದಲ್ಲಿ ಅವರ ಒಂದು ಹೋರಾಟದ ಒಂದು ಮನೋಭಾವಗಳು. ಅದರ ನಂತರ ನಿರಂತರವಾಗಿ ರಾಜಕಾರಣದಲ್ಲಿ ಸುಮಾರು 8 ಅವಧಿಗೆ ಲೋಕಸಭೆಗೆ ಪ್ರವೇಶವನ್ನು ಮಾಡಿ ಹಲವಾರು ಇಲಾಖೆಗಳ ಸಚಿವರಾಗಿ ಅತ್ಯಂತ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ರಲ್ಲಿ ತಾವೇನು ಈ ಒಂದು ಅವರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾದರೆ ಈ ಸಂತಾಪ ಸೂಚನೆಯಲ್ಲಿ ಕೊಂಕಣ್ ರೈಲ್ವೆ ಬಗ್ಗೆ ತಾವೇನು ಹೇಳಿದ್ದೀರಿ, ಬಹುಶಃ ಅದು ಈ ನಾಡಿಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅವರು ರೈಲ್ವೆ ಸಚಿವರಾಗಿ, ಕೈಗಾರಿಕಾ ಸಚಿವರಾಗಿ, ಅಲ್ಲಿಂದ ಪ್ರಮುಖವಾಗಿ ರಕ್ಷಣಾ ಇಲಾಖೆಯ ಸಚಿವರಾಗಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅತ್ಯಂತ ಅಪಾರವಾದಂಥದ್ದು. ಬಹುಶಃ ಇಲ್ಲಿರ್ತಕ್ಕಂಥ ಹಲವಾರು ಹಿರಿಯರು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಸಿದ್ದರಾಮಣ್ಣ ಅವರೇನಿದ್ದಾರೆ, ಅವರಿಗೆ ಅತ್ಯಂತ ನಿಕಟ ಸಂಪರ್ಕದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾನು ಹಿಂದಿನ ದಿನಗಳಲ್ಲಿ ನಾವೆಲ್ಲ ಸಣ್ಣ ಹುಡುಗರುಗಳು ಅಧ್ಯಕ್ಷರೇ, ನಾವಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ. ನಮ್ಮ ಒಂದು ಅವತ್ತಿನ ಒಂದು ಅನ್ಡಿವೈಡೆಡ್ ಜನತಾದಳ ಅಂತಕ್ಕಂಥದ್ದೇನಿತ್ತು, ಅವರೆಲ್ಲರೂ ಸಹಪಾಠಿಗಳಾಗಿ ಏನು ಕೆಲಸ ಮಾಡಿದ್ದಾರೆ. ಅವತ್ತಿನ ದಿನಗಳಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬಹುಶಃ ಇಲ್ಲಿರ್ತಕ್ಕಂಥ ಕೆಲವು ಹಿರಿಯ ಸ್ನೇಹಿತರುಗಳು ಅವರ ಸಹಪಾಠಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂಥದ್ದೇನಿದೆ, ಬಹುಶಃ ತಮಗೂ ನಿಕಟ ಸಂಪರ್ಕದಲ್ಲಿ ಇದ್ದಂಥ ವ್ಯಕ್ತಿನೇ ಅವರು ಅಂತಕ್ಕಂಥದ್ದು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಬಹುಶಃ ಇವತ್ತಿನ ರಾಜಕಾರಣದಲ್ಲಿ ಆ ರೀತಿಯ ಒಂದು ಸರಳತೆ, ಪ್ರಾಮಾಣಿಕತೆಯಿಂದ ಜೀವನವನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಅತ್ಯಂತ ಕಷ್ಟದ, ಕಠಿಣವಾದಂಥ ಸನ್ನಿವೇಶಗಳನ್ನು ಇವತ್ತೇನು ಕಾಣ್ತಾ ಇದ್ದೇವೆ. ಅವರು ಈ ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಅದೇ ರೀತಿಯಲ್ಲಿ ಇವತ್ತು ದತ್ತು ಯಲ್ಲಪ್ಪ ಹಕ್ಯಾಗೋಳವರು ಅವರು ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಕೃಷಿಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥವರು, ವಿಧಾನಸಭೆಯ ಚಿಕ್ಕೋಡಿ ಕ್ಷೇತ್ರದ ಶಾಸಕರಾಗಿ ಆ ಭಾಗದ ಜನತೆಯ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದೇನಿದೆ ಅದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಸಾಲೇರಿ ಸಿದ್ದಪ್ಪನವರು ಶಾಂತವೇರಿ ಗೋಪಾಲಗೌಡರ ಅನುಯಾಯಿಗಳಾಗಿ ಅವರ ನೇತೃತ್ವದಲ್ಲಿ ಸಮಾಜ ಚಳವಳಿಯಲ್ಲಿ ಹೋರಾಟ ಮಾಡಿದಂಥವರೇನಿದ್ದಾರೆ, 2 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ ಭದ್ರಾವತಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಅಲ್ಲಿಯ ಜನತೆಯ ಸಂಕಷ್ಟಗಳಿಗೆ ಸ್ಪಂದಿಸಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕವಾದಂಥ ಅತ್ಯುತ್ತಮ ನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಇವರೆಲ್ಲರ ಒಂದು ಸಂತಾಪ ಸೂಚನೆ ನಿರ್ಣಯವನ್ನು ತಾವೇನು ಮಂಡನೆ ಮಾಡಿದ್ದೀರಿ, ಅದಕ್ಕೆ ನನ್ನ ಸಹಮತವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಮಾನ್ಯ ಪ್ರತಿಪಕ್ಷದ ನಾಯಕ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವಂತ ಒಂದೇ ಒಂದು ನಿಮಿಷ, ಈ ಸಾಲೇರ್ ಸಿದ್ದಪ್ಪ ಮಾಧ್ಯಮದ ಗೆಳೆಯರಿಗೆ ವಿನಂತಿ ಮಾಡಿಕೊಳ್ತೇನೆ. ಸಾಲೇರ್ ಸಿದ್ದಪ್ಪನವರ ಇದರಲ್ಲಿ ಪ್ರವೃತ್ತಿಯಲ್ಲಿ ನ್ಯಾಯವಾದಿಯಾಗಿರುವಂಥ ಮಿಸ್ಟೇಕ್ ಆಗಿದೆ, ನಾನು ಗಮನಿಸಿಕೊಂಡಿಲ್ಲ.
He was an agriculturist and as well as an advocate. That correction we kindly be taken. ತಾವು ಮುಂದುವರಿಸಿ. ತಾವು ತಂದಿರುವಂತಹ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ಸೂಚಿಸುತ್ತಾ 111 ವರ್ಷ ತುಂಬು ಜೀವನ ನಡೆಸಿದಂಥ ಶ್ರೀ ಶಿವಕುಮಾರ ಸ್ವಾಮಿಗಳು ಜಗತ್ತು ಕಂಡಂಥ ಅತ್ಯಂತ ಶ್ರೇಷ್ಠ ದಾರ್ಶನಿಕರು. ಶ್ರೀ ಸಿದ್ಧಗಂಗಾ ಶ್ರೀಗಳವರ ವಿಷಯದಲ್ಲಿ ಸಂತಾಪ ಅನ್ನುವಂಥ ಪದ ಬಳಸುವಂಥದ್ದು ನನ್ನ ದೃಷ್ಟಿಯಿಂದ ಸಮಂಜಸ ಅಲ್ಲ. ಏಕೆಂದರೆ ಶರಣರ ನಂತರ ದಾರ್ಶನಿಕರು ದೈಹಿಕ ಶರೀರವನ್ನು ಬಿಟ್ಟು ಪರಮಾತ್ಮನ ಜೊತೆ ಒಂದಾದಾಗ ಯಾರೂ ಸಂತಾಪ ಸೂಚಿಸೋದಿಲ್ಲ. ಅವರು ಅಗಲಿದ್ರೂ ನಮ್ಮಗಳಿಗೆ ದಾರಿ ತೋರಿಸುತ್ತಾ ಇರುತ್ತೆ ಅನ್ನೋದು ನನ್ನ ಭಾವನೆ. ತಮ್ಮ ಬದುಕಿನ ಉದ್ದಕ್ಕೂ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಪಾರ ಸಾಧನೆ ಮಾಡಿದ ಶ್ರೀಗಳು ಅಸಂಖ್ಯಾತ ಭಕ್ತರಿಗೆ ಪ್ರೇರಣೆ ನೀಡಿ ತಮ್ಮ ಆತ್ಮಶಕ್ತಿಯಿಂದಲೇ 111 ವರ್ಷಗಳ ಸಾರ್ಥಕ ಬದುಕು ನಡೆಸಿದರು. ಸದಾ ಜನರೊಂದಿಗೆ ಬೆರೆತು ಭಕ್ತರ ಬಾಳಿಗೆ ದಿಕ್ಕು ತೋರಿದ ಮಹಾನ್ ಸಂತರಾಗಿದ್ದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಲಿಂಗೈಕ್ಯವು ನಮಗೆಲ್ಲರಿಗೂ ಭರಿಸಲಾಗದ ನಷ್ಟ ಉಂಟು ಮಾಡಿದೆ. ಮಾರ್ಗದರ್ಶಕರಾಗಿ ನಮಗೆಲ್ಲ ಪ್ರೇರಣೆ ನೀಡುತ್ತಲೇ ಶ್ರೀಗಳು ಏರೋಕ ಯಾತ್ರೆ ಮುಗಿಸಿದ್ದಾರೆ. ಆದರೆ ಅವರ ಆತ್ಮ ಸಮಸ್ತ ಸಮಾಜಕ್ಕೆ ಸದಾ ಚೈತನ್ಯ ತುಂಬುತ್ತಲೇ ಇರ್ತದೆ. ಯಾರೇ ಮಟ್ಟಕ್ಕೆ ಹೋದ್ರೂ ಸಹ ಮೊದಲು ಅವ್ರು ಹೇಳ್ತಾ ಇದ್ದಂಥದ್ದು ಮೊದಲು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದದ್ದು ಪರಮೇಶ್ವರ್ ಅವರು ಬಹಳ ಹತ್ತಿರದಿಂದ ಬಲ್ಲಂಥವ್ರಿಗೆ ಚೆನ್ನಾಗಿ ಗೊತ್ತಿದೆ. ದಿನನಿತ್ಯ ಸಹಸ್ರಾರು ಮಕ್ಕಳಿಗೆ ಅನ್ನದಾನ ಮತ್ತು ವಿದ್ಯಾದಾನ ಮಾಡುವ ಮೂಲಕ ಸಾಮಾಜಿಕ ಒಂದು ಕ್ರಾಂತಿ ಮಾಡಿದೆ. ಅದೆಲ್ಲದರ ಪ್ರೇರಕ ಶಕ್ತಿಯೇ ಶ್ರೀಗಳು. ಅವರಿಂದ ಸ್ಫೂರ್ತಿ ಪಡೆದು ನಾಡಿನಾದ್ಯಂತ ಅನೇಕರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದು ಅವರೆಲ್ಲರನ್ನ ಇಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ನಾನು ಕೂಡ ಒಬ್ಬ ಉತ್ತಮ ಮಾರ್ಗದರ್ಶಕರೊಬ್ಬರನ್ನ ಕಳೆದುಕೊಂಡಿದ್ದೇನೆ ಅನ್ನುವಂಥದ್ದು ಸದಾ ನನ್ನ ನೋವು ಇದೆ. ನನ್ನ ಜೀವನವೇ ನನ್ನ ಸಂದೇಶ ಎನ್ನುವಂತೆ ಬದುಕಿದ ಯೋಗಿಯಾಗಿ ಬಸವಣ್ಣನವರ ಆದರ್ಶಗಳನ್ನು ಸ್ವತಃ ಮೈಗೂಡಿಸಿಕೊಂಡಿದ್ದರು. ಅವರು ಲಿಂಗೈಕ್ಯರಾಗಿದ್ದರೂ ಅವರ ಬದುಕಿನ ದಾರಿ ಶಾಶ್ವತವಾಗಿ ಸಮಾಜಕ್ಕೆ ದಾರಿದೀಪವಾಗಿ ಬೆಳೆಯಲಿದೆ. ನಡೆದಾಡ ದೇವರು ತ್ರಿವಿಧ ದಾಸೋಹಿ ಶತಾಯುಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿರುವುದು ಸಮಸ್ತ ಜನತೆಗೆ ತೀವ್ರ ನೋವುಂಟು ಮಾಡಿದೆ. ಅವರ ನಡವಳಿಕೆಗಳು ಜನರಿಗೆ ದಾರಿದೀಪವಲ್ಲದೆ ಜಗತ್ತಿಗೆ ಬಸವಣ್ಣನ ತತ್ವಗಳು ಇಂದಿಗೂ ಕೂಡ ತಮ್ಮ ಮೆರುಗನ್ನ ಕಳೆದುಕೊಂಡಿಲ್ಲ ಎಂದು ಎತ್ತಿ ತೋರಿಸಿದ್ದಾರೆ. ನೋಡ್ರಿ, ಪ್ರತಿಪಕ್ಷ ನಾಯಕರು ಸರಿಯಾಗಿ ಕೇಳೋದಿಲ್ಲ. ಮಹಾನ್ ಚೇತನ ಸಿದ್ಧಗಂಗಾ ಶ್ರೀಗಳು. ಜಾರ್ಜ್ ಫರ್ನಾಂಡಿಸ್ ಅವರ ಅಗಲಿಕೆಯಲ್ಲೂ ಒಬ್ಬ ಮಹಾನ್ ದೇಶಭಕ್ತ ಮತ್ತು ಪ್ರಗತಿಪರ ಚಳುವಳಿಗಾರ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ. ನಮಗೆಲ್ಲ ತುಂಬಾ ಗೌರವದ ಮಾತೆಂದರೆ ಜಾರ್ಜ್ ಫರ್ನಾಂಡಿಸ್ ಒಬ್ಬ ಕನ್ನಡಿಗರಾಗಿದ್ದರು. ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬೆಳೆದದ್ದು ಒಂದು ಪವಾಡವೇ ಸರಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಮುಂಬೈಗೆ ಬದುಕಲು ಹೋಗಿ ಅಲ್ಲಿ ತಮ್ಮ ಬದುಕಿನ ಚಳುವಳಿಯನ್ನು ರೂಪಿಸಿದ್ದು ಅಸಾಧ್ಯವ ಕೆಲಸವೇ ಸರಿ. ಅಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಿಲ್ಲ ಎಂಬುದು ರಾಜಕೀಯ ಸನ್ನಿವೇಶದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅಂತ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕ ಎಸ್ ಕೆ ಪಾಟೀಲ್ ಅವರನ್ನು ಸೋಲಿಸಿ ಲೋಕಸಭೆ ಪ್ರವೇಶ ಪಡೆದರು. ಅಂದಿನ ರಾಜಕಾರಣಿಗಳಲ್ಲಿ ವಿಸ್ಮಯ ಮೂಡಿಸಿ ಯಾರು ಈ ಜಾರ್ಜ್ ಫರ್ನಾಂಡಿಸ್ ಎಂಬ ಪ್ರಶ್ನೆ ಅವರಲ್ಲಿ ಮೂಡಿತ್ತು. ಜಾರ್ಜ್ ಫರ್ನಾಂಡಿಸ್ ಸ್ವರಾಜ್ ಆಂದೋಲನದ ರೂವಾರಿಯಾಗಿದ್ದರು. 1977 ಕೋಕೋ ಕೋಲಾ ಪಾನೀಯವನ್ನ ದೇಶದಿಂದ ಹೊರದಬ್ಬಿದ್ದು ಅವರು ಸ್ವದೇಶಿ ಆಂದೋಲನದ ರೂವಾರಿ ಎಂಬ ಜನಪ್ರಿಯತೆಗೆ ಕಾರಣವಾಗಿತ್ತು. ಇನ್ನು ಕಾರ್ಗಿಲ್ ವಿಷಯ ಮತ್ತು ಕೊಂಕಣ ರೈಲ್ವೆ ಜಾರ್ಜ್ ಫರ್ನಾಂಡಿಸ್ ಅವರು ಒಬ್ಬ ದಕ್ಷ ಮಂತ್ರಿ ಎಂಬುದು ಸಾಬೀತುಪಡಿಸುವುದರ ಜೊತೆಗೆ ಸಮುದ್ರ ತೀರದ ಜನರ ಬದುಕಿನಲ್ಲಿ ಒಂದು ಆಶಯ ಭಾವನೆ ಮೂಡುವುದರ ಜೊತೆಗೆ ಉದ್ಯೋಗ ಸೃಷ್ಟಿಸಿತ್ತು. ಜಾರ್ಜ್ ಫರ್ನಾಂಡಿಸ್
ಒಬ್ಬ ಅಪ್ಪಟ ದೇಶಭಕ್ತ ಮತ್ತು ಒಬ್ಬ ಸರಳ ಜೀವಿ, ನುಡಿದಂತೆ ನಡೆದು ಪ್ರಾಮಾಣಿಕ ವ್ಯಕ್ತಿಯಾಗಿ ಬದುಕಿದ್ದು ದೇಶದ ರಾಜಕಾರಣಿಗಳು ಹೇಗೆ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಬಿಟ್ಟುಕೊಟ್ಟು ಹೋದವರು. ಸಾಲೆ ಸಿದ್ದಪ್ಪ ಮಾಜಿ ಶಾಸಕರು ಕೂಡ ಒಬ್ಬ ಪ್ರಗತಿಪರ ವ್ಯಕ್ತಿಯಾಗಿದ್ದರು. ಅವರು ಕೂಡ ಸಮಾಜವಾದಿ ಹಿನ್ನೆಲೆಯಿಂದ ರಾಜಕೀಯಕ್ಕೆ ಬೆಳೆದಿದ್ದರು. ಅವರು ನಮ್ಮ ಜಿಲ್ಲೆಯವರೇ ಆಗಿದ್ದು ನನ್ನ ಜೊತೆ ಒಳ್ಳೆಯ ಒಡನಾಟ ಹೊಂದಿದ್ರು ಅನ್ನೋದನ್ನ ಹೇಳೋಕ್ಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ. ದತ್ತು ಹಕ್ಕೇಗೋಳ್ ಮಾಜಿ ಶಾಸಕ, ಅವರ ಅಕಾಲಿಕ ಮರಣ ನಮಗೆ ತೀವ್ರ ನೋವುಂಟು ಮಾಡಿದೆ. ಈ ರೀತಿ ಅನೇಕ ಗಣ್ಯರು ಇವತ್ತು ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಎಲ್ಲರೂ ಅವರ ಕುಟುಂಬದ ವರ್ಗದವರಿಗೆ ಶಾಂತಿ ಕೊಡಲಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ತಾವು ತಂದಿರುವಂತಹ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ಸೂಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ಜಿ ಪರಮೇಶ್ವರ್.